ಆಸರೆ ಟಿವಿ ಎಲ್ಲ ವೀಕ್ಷಕರಿಗೂ ತಿರುಗಿ ಮತ್ತೊಂದು ಆವರ್ತಿ ಇಬ್ರಿಯ ಪತ್ರಿಕೆಯ ಸತ್ಯವೇದ ಶಾಲೆಗೆ ಸುಸ್ವಾಗತ. ಈ ಕಾರ್ಯಕ್ರಮವು ನಿಮ್ಮ ಜೀವಿತದಲ್ಲಿ ನೀವು ಇದನ್ನು ಅಧ್ಯಯನ ಮಾಡುತ್ತಿರುವಂಥದ್ದು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗುತ್ತಿದೆ ಎಂಬುದಾಗಿ ಕರ್ತನಲ್ಲಿ ನಾವು ಭರವಸೆಯುಳ್ಳವರಾಗಿದ್ದೇವೆ. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನು ಆಧಾರ ಮಾಡಿಕೊಂಡು ಇವತ್ತಿನ ನಮ್ಮ ಅಧ್ಯಯನವನ್ನು ನಾವು ಪ್ರಾರಂಭ ಮಾಡೋಣ. ಯೇಸು ಕ್ರಿಸ್ತನ ವಿಷಯದ ಕುರಿತಾಗಿರುವಂಥ ಅಧ್ಯಯನವಾಗಿದೆ. ಇಬ್ರಿಯ ಪತ್ರಿಕೆಯಲ್ಲಿ ಮೊದಲನೇ ಅಧ್ಯಾಯದ ಮೊದಲನೇ ವಾಕ್ಯದಿಂದಲೂ ನಾವು ಗಮನಿಸುತ್ತಾ ಇರುವಂಥದ್ದು. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ ಈ ಪ್ರಕಾರ ನಾವು ನೋಡ್ತೇವೆ. ಯಾಕೆಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರನೆನ್ನುವುದಕ್ಕೆ ನಾಚಿಕೆ ಪಡದೆ. ತುಂಬ ಆಶೀರ್ವಾದಕರವಾದ ಕೆಲವೊಂದು ಪದಗಳು ಈ ವಾಕ್ಯದಲ್ಲೂ ನಾವು ಕಾಣುತ್ತೇವೆ. 10ನೇ ವಾಕ್ಯ ಹೇಳಿದ ನಂತರ ಯೇಸು ಕ್ರಿಸ್ತನು ಅನೇಕ ಬಾಧೆಗಳ ಮೂಲಕ ಸಿದ್ಧಿಗೆ ಬರುವುದು ಆತನಿಗೆ ಯುಕ್ತವಾಗಿತ್ತು ಎಂದು ಹೇಳಿದ್ದ ಮೇಲೆ ಯಾಕೆಂದರೆ ಅದಕ್ಕೆ ಕಾರಣ ಏನೆಂದರೆ ಎಂದು ಹೇಳಿ ಈ ವಾಕ್ಯವನ್ನು ಪ್ರಾರಂಭಿಸ್ತಿದ್ದಾರೆ. ಪವಿತ್ರ ಮಾಡುವ ಆತನಿಗೆ ಪವಿತ್ರ ಮಾಡುವ ಒಬ್ಬನಿದ್ದಾನೆ, ಪವಿತ್ರರಾಗುವವರು ಇದ್ದಾರೆ. ನಂತರ ಇವರು ಇಬ್ಬರಿಗೂ ಒಬ್ಬನೇ ತಂದೆ. ನೀವು ಆ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿ. ಪವಿತ್ರ ಮಾಡುವ ಆತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ. ನಮಗೆ ಒಬ್ಬನೇ ತಂದೆ ಇದ್ದಾನೆ. ಈ ವಿಷಯದಲ್ಲಿ ನಾವು ನಮ್ಮ ತಂದೆ ಯಾರು ಎಂಬುದನ್ನು ತಿಳಿದಿರಬೇಕು. ನಮ್ಮ ತಂದೆ ಯಾರು, ನಮ್ಮ ತಂದೆ ಯಾರೆಂಬುದನ್ನು ನಾವು ತಿಳಿಯಲಿಕ್ಕೆ ಒಂದು ವಾಕ್ಯ ನಿಮ್ಮ ಗಮನಕ್ಕೆ ತರ್ತೇನೆ. ಯೋಹಾನನ ಮೊದಲನೆಯ ಪತ್ರಿಕೆ ಅದರ 3ನೇ ಅಧ್ಯಾಯ 8-9 ವಾಕ್ಯಗಳು ನಮಗೆ ಆ ತಂದೆ, ನಮ್ಮ ತಂದೆ ಯಾರಾಗಿದ್ದಾನೆ ಎಂಬುದನ್ನು ಅಲ್ಲಿ ತಿಳಿಯಪಡಿಸುವುದನ್ನು ನಾವು ನೋಡಲಿಕ್ಕೆ ಸಾಧ್ಯವಿದೆ. ಯೋಹಾನನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8-9 ವಾಕ್ಯಗಳು. ಅಲ್ಲಿ ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ನೋಡಿ, ನಮ್ಮ ತಂದೆ ಯಾರು ಎಂಬುದನ್ನು ನಿರ್ಣಯಿಸಿಕೊಂಡ ಮೇಲೆ ನಾವು ಈ ವಾಕ್ಯವನ್ನು ಧ್ಯಾನಿಸುವುದು ಮುಂದುವರಿಸೋಣ. ಪಾಪ ಅಂದರೆ ದೇವರ ಚಿತ್ತವನ್ನು ನೆರವೇರಿಸದೇ ಇರುವಂಥದ್ದೇ, ದೇವರು ಕೊಟ್ಟ ಕೆಲಸವನ್ನು ನೆರವೇರಿಸದೇ ಇರುವಂಥದ್ದೇ ಪಾಪ. ಪಾಪ ಎಂಬ ಪದಕ್ಕೆ ಅದರ ಮೂಲ ಭಾಷೆಯಲ್ಲಿ ಹಮಾರ್ಷ್ಯ ಎಂಬ ಪದವು ಉಪಯೋಗಿಸಲ್ಪಟ್ಟಿದೆ. ಹಮಾರ್ಷ್ಯ ಎಂಬ ಪದಕ್ಕೆ ನಿಜವಾದ ಅರ್ಥ ರೂಪ ಏನೆಂದರೆ ಗುರಿ ತಪ್ಪಿ ಹೋಗುವವನು. ಗುರಿ ತಪ್ಪಿ ಹೋಗುವವನು. ನಮಗೆ ಒಂದು ಗುರಿ ಇದೆ. ಈ ಗುರಿಯನ್ನು ನಮಗೆ ತಪ್ಪಿ ಹೋದರೆ ನಿಶ್ಚಯವಾಗಿಯೂ ನಾವು ಪಾಪದಲ್ಲಿದ್ದೇವೆ. ನಮ್ಮ ಗುರಿ ಏನಾಗಿದೆ? ಪರಿಶುದ್ಧ ವಚನದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಗುರಿ, ಅಪೊಸ್ತಲನಾದ ಪೌಲ ಹೇಳ್ತಾನೆ, ನಾನು ನನ್ನ ಓಟವನ್ನು ಓಡುತ್ತಾ ಇದ್ದೇನೆ, ನಾನು ಹಿಡಿದಿದ್ದೇನೆ ಎಂಬುದಾಗಿ ಭಾವಿಸುವುದಿಲ್ಲ. ಹೇಗಾದರೂ ಹಿಡಿಯಬೇಕೆಂತ ಹೇಳಿ ನಾನು ಓಡುತ್ತಾ ಇದ್ದೇನೆ, ನನ್ನ ಬಿರುದನ್ನು ಹೊಂದುವುದಕ್ಕಾಗಿ. ಈ ಪ್ರಕಾರವಾಗಿ ಹೇಳಿದ ಪೌಲನು ಗುರಿ ತಪ್ಪದೆ ಆತನು ತನ್ನ ಓಟವನ್ನು ಕಡೆಗಾಣಿಸ್ತಾನೆ.
ಅದು ತಿಮೋತಿನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆ ಕಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಇವತ್ತು ನನ್ನನ್ನು ಗಮನಿಸುತ್ತಿರುವಂಥ ನನ್ನ ಪ್ರೀತಿಯ ವೀಕ್ಷಕರೇ, ನಿಮ್ಮ ಗುರಿ ತಪ್ಪಿ ಹೋಗಬಾರ್ದು. ನಿಮ್ಮ ಮುಂದೆ ದೇವರೊಂದು ಗುರಿಯನ್ನು ಇಟ್ಟಿದ್ದಾನೆ. ಆ ಗುರಿಯನ್ನು ತಪ್ಪಿ ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದರೆ ನಿಮಗೆ ಪವಿತ್ರ ವಚನ ಕೊಡುವಂಥ ನಾಮ ಪಾಪಿ ಎಂಬುದಾಗಿ. ನಿಶ್ಚಯವಾಗಿಯೂ ಈ ಒಂದು ಹೆಸರು ಯಾರೂ ಇಷ್ಟಪಡುವುದಿಲ್ಲ. ಪವಿತ್ರ ವಚನವು ಪಾಪಿ ಎಂಬುದಾಗಿ ಒಬ್ಬನಿಗೆ ನಾಮ ಕೊಟ್ಟರೆ ಅವನು ಯಾರ ತಂದೆಯ ಮಗನಾಗಿರುತ್ತಾನೆ ಎಂಬುದೇ ಇಲ್ಲಿ ಯೋಹಾನ ಹೇಳುತ್ತಿದ್ದಾನೆ. ಬಹಳ ಸೂಕ್ಷ್ಮವಾಗಿಯೂ ಅದೇ ಸಮಯ ಬಹಳ ಎಚ್ಚರಿಕೆಯಿಂದಲೂ ಈ ಮಾತನ್ನು ನೀವು ಕೇಳಿ ಬಿಟ್ಟು ಬಿಡದೆ ನಿಮ್ಮ ಹೃದಯದಲ್ಲಿ ಇವತ್ತಿನಿಂದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ ಪ್ರೀತಿಯಿಂದ ನಿಮ್ಮ ಒಬ್ಬ ಪ್ರೀತಿಯ ಸಹೋದರ ಎಂಬ ಸ್ಥಾನದಲ್ಲಿ ನಾನು ನಿಮ್ಮನ್ನು ಕರೆಯುತ್ತಿದ್ದೇನೆ. ಯೋಹಾನನು ಬೇರೆ ಯಾರೂ ಕೂಡ ಪ್ರಕಟಿಸದೇ ಇದ್ದಂಥ ಒಂದು ಸತ್ಯವನ್ನು ಪ್ರಕಟಿಸ್ತಿದ್ದಾನೆ. ಅದೇನೆಂದು ಈ ವಾಕ್ಯದಲ್ಲಿ ನಾವು ಕೇಳ್ತಿದ್ದೇವೆ. ಏನೆಂದರೆ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಮುಗಿಯಲಿಲ್ಲ, ಮುಂದಕ್ಕೆ ಹೇಳುವಂಥದ್ದು, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಇಲ್ಲಿ ಪಾಪ ಮಾಡುವವನಿಗೆ ತಂದೆ ಸೈತಾನನಾಗಿದ್ದಾನೆ ಎಂದು ಹೇಳಕ್ಕೆ ಕಾರಣ, ಆದಿಯಿಂದಲೂ ಅವನು ಪಾಪ ಮಾಡುವವನಾಗಿಯೇ ಇದ್ದಾನೆ. ಆದರೆ ನಮ್ಮ ತಂದೆಯು ದೇವರಾಗಿದ್ದರೆ ಆದಿಯಿಂದಲೂ ಒಳ್ಳೆಯದನ್ನೇ ಮಾಡುವವನಾಗಿ ಇರುವಾತನು ನಮ್ಮ ತಂದೆ. ಆ ಭಾಗವನ್ನು ಮುಂದುವರಿಸುವುದು ದಯವಿಟ್ಟು ನಾವು ಪ್ರಾರ್ಥನೆಯಿಂದ ಗಮನಿಸೋಣ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಆ 8ನೇ ವಾಕ್ಯ ಪೂರ್ತಿ ನಮ್ಮ ಗುಣ, ನಮ್ಮ ಸ್ವಭಾವ, ನಮ್ಮ ಕ್ರಿಯೆ, ನಮ್ಮ ಭಾವನೆ ಏನಾಗಿದೆಯೋ ಅದನ್ನು ನೋಡಿ ನೀನು ಯಾರು ಎಂಬುದನ್ನು ಹೇಳೋಕ್ಕೆ ಸಾಧ್ಯ ಇದೆ. ಪರಿಶುದ್ಧ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಒಂದು ಮಾತಿದೆ, ಫಲವನ್ನು ನೋಡಿದರೆ ಒಂದು ವೃಕ್ಷವು ಒಳ್ಳೆಯದ ಕೆಟ್ಟದ ಎಂಬುದಾಗಿ ನಿರ್ಣಯಿಸಲಿಕ್ಕಾಗ್ತದೆ. ಒಳ್ಳೆಯ ಮರದಿಂದ ಒಳ್ಳೆಯ ಹಣ್ಣೇ ಬರುತ್ತದೆ, ಆದರೆ ಕೆಟ್ಟ ಮರವು ಯಾವತ್ತೂ ಒಳ್ಳೆಯ ಹಣ್ಣು ಬಿಡುವುದಿಲ್ಲ. ನನ್ನನ್ನು ವೀಕ್ಷಿಸುವ ನನ್ನ ಪ್ರೀತಿಯ ವೀಕ್ಷಕರೇ, ಸೈತಾನನಿಂದ ಹುಟ್ಟಿದವನಲ್ಲಿ ಸೈತಾನನ ಕೆಲಸಗಳೇ ಹೊರಟು ಬರುತ್ತದೆ, ಆ ಫಲಗಳೇ ಹೊರಟು ಬರುತ್ತದೆ. ಆದರೆ ಒಬ್ಬನು ದೇವರಿಂದ ಹುಟ್ಟಿದವನಾಗಿದ್ದರೆ ಅವನಿಂದ ಹೊರಟು ಬರುವಂಥದ್ದು ಪರಿಶುದ್ಧಾತ್ಮನಿಂದ ಹುಟ್ಟುವ ಗುಣಗಳು, ಕ್ರಿಯೆಗಳು, ಫಲಗಳು ಆಗಿರುತ್ತವೆ. ಇಲ್ಲಿ ನಾವು ನಿರ್ಣಯಿಸಿಕೊಳ್ಳಬೇಕಾದಂಥ ಕಾರ್ಯ, ನಿನ್ನ ಗುರಿ ತಪ್ಪಿದರೆ ನಿನ್ನ ತಂದೆ ಬೇರೆ ಒಬ್ಬರಾಗ್ತಾರೆ. ನಿನ್ನ ಗುರಿ ಸರಿಯಾಗಿದ್ದರೆ ನಿನ್ನ ತಂದೆ ದೇವರಾಗಿರ್ತಾನೆ. ಒಬ್ಬ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥದ್ದು ಆ ವ್ಯಕ್ತಿಯ ಸ್ವಭಾವವನ್ನು ಆತನ ಕ್ರಿಯೆಗಳ ಮೂಲಕವಾಗಿ ನಾವು ನೋಡುವುದರಿಂದಲೇ. ಮನಸ್ಸಲ್ಲಿ ಕೆಟ್ಟದನ್ನು ಇಟ್ಟುಕೊಂಡು ಕ್ರಿಯೆಯಲ್ಲಿ ಒಳ್ಳೆಯದನ್ನು ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ಕೆಲಸ ಶುದ್ಧವಾಗಿರುತ್ತದೆ. ಇಲ್ಲಿ ಯೋಹಾನನು ನಮಗೆ ತಿಳಿಯಪಡಿಸುವಂಥದ್ದು ಒಂದೇ ಒಂದು ಮಾತು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಮುಂದೆ ಬರುವಂಥ ಒಬ್ಬ ವ್ಯಕ್ತಿ ದೇವರಿಂದ ಹುಟ್ಟಿದಾನೋ ಸೈತಾನನಿಂದ ಹುಟ್ಟಿದಾನೋ ಎಂಬುದಾಗಿ ನಿರ್ಣಯಿಸಲಿಕ್ಕೆ ಆಗುವಂಥದ್ದು
ಒಂದೇ ಒಂದು ವಿಚಾರದಲ್ಲಿ, ಅದೇನೆಂದರೆ ಪಾಪ ಎಂಬ ವಿಷಯದಲ್ಲಿ. ಮುಂದಿನ ವಾಕ್ಯವನ್ನು ನಾವು ಗಮನಿಸೋಣ. ದೇವರಿಂದ ಹುಟ್ಟಿದವನು ಪಾಪ ಮಾಡನು. ಎಷ್ಟು ಸುಲಭವಾಗಿ ಈ ಪ್ರಶ್ನೆಗೆ ನಾವು ಉತ್ತರ ಕಂಡುಕೊಳ್ತಾ ಇದ್ದೇವೆ. ಇವತ್ತು ನಾನಾಗಲಿ ನೀವಾಗಲಿ ನಮ್ಮ ಜೀವಿತ ಯಾರಿಂದ ಹುಟ್ಟಿದೆ ಎಂಬುದನ್ನು ನಿರ್ಣಯಿಸಿಕೊಳ್ಳೋಕ್ಕೆ ಯಾರೂ ನಮಗೆ ಹೇಳಿಕೊಡುವ ಅವಶ್ಯ ಇಲ್ಲ. ನಾವೇ ನಮ್ಮ ಮನಸ್ಸಾಕ್ಷಿಯಲ್ಲಿ ನಾವು ಯಾರಿಂದ ಹುಟ್ಟಿದ್ದೇವೆ ಎಂಬುದನ್ನು ತಿಳಿಯಲಿಕ್ಕೆ ಸಾಧ್ಯ ಇದೆ. ಒಂದು ನಿಮಿಷ ನನ್ನ ಮಾತುಗಳು ಮುಂದುವರಿಸುತ್ತಿರುವಾಗಲೇ ದೇವರ ಮುಂದೆ ನೀವು ಒಂದು ಮಾತನ್ನು ಹೇಳೋಕ್ಕೆ ತೀರ್ಮಾನಿಸ್ತೀರಾ. ಅದೇನೆಂದರೆ, ದೇವರೇ, ನಾನು ನಿನ್ನಿಂದ ಹುಟ್ಟಿದ್ದೇನೆ ಎಂದು ಭಾವಿಸಿಕೊಂಡು ನನ್ನಲ್ಲಿ ಹೊರಟು ಬರುವಂಥ ಎಲ್ಲ ಕ್ರಿಯೆಗಳು ಸೈತಾನನಿಂದ ಹೊರಡುವಂಥ ಕ್ರಿಯೆಗಳಾಗಿದೆ. ಅಪ್ಪ, ನಾನು ನಿನ್ನವನಾಗಿಯೇ ಇರಬೇಕು, ನಿನ್ನ ಮಗನಾಗಿಯೇ ನಾನು ಇರಬೇಕು. ಅದಕ್ಕಾಗಿ ನನ್ನ ದೇಹ, ಆತ್ಮ, ಪ್ರಾಣ ಸಂಪೂರ್ಣವಾಗಿ ಶುದ್ಧಿ ಮಾಡಪ್ಪ. ಸತ್ಯವಾಗಿಯೂ ಈ ಒಂದು ಪ್ರಾರ್ಥನೆ ಈಗ ನಿನ್ನ ಮನಸ್ಸಿಂದ ಹುಟ್ಟಿದೇ ಆಗಿದ್ದರೆ ಈ ಗಳಿಗೆಯಿಂದ ನಿನ್ನ ಜೀವಿತವು ಅನೇಕರು ನೋಡಿ ಆಶ್ಚರ್ಯಪಡ್ತಾರೆ. ನಾನು ಹೇಳುವಂಥ ಮಾತು ಸತ್ಯವಾದ ಮಾತಾಗಿದೆ. ನಿಮ್ಮನ್ನು ದೇವರು ಕೈ ಬಿಡಲ್ಲ. ಯಾಕೆಂದರೆ ಕರುಣೆ ಇರುವಾತನು ನಮ್ಮ ದೇವರು ಮಾತ್ರ. ಕನಿಕರ ಉಳ್ಳಾತನು ನಮ್ಮ ದೇವರು ಮಾತ್ರ. ಈ ಲೋಕದಲ್ಲಿ ಇದುವರೆಗೂ ನಿನ್ನಲ್ಲಿ ಇದ್ದಂಥ ಜೀವಿತ ನೋಡಿ, ನಿನ್ನ ಸ್ವಭಾವ ನೋಡಿ ಅನೇಕರು ನಿನ್ನನ್ನು ತಳ್ಳಿ ಹೇಳುವ ಸ್ಥಿತಿಯಲ್ಲಿ ಇದ್ದರು. ಒಂದೇ ಮಾತಿನಲ್ಲಿ, ಅಪ್ಪ, ನಾನು ನಿನಗೂ ಪರಲೋಕಕ್ಕೂ ವಿರೋಧವಾಗಿ ಪಾಪ ಮಾಡಿದ್ದೇನೆ. ನಿನ್ನ ಮಗನೆನಿಸಿಕೊಳ್ಳಕ್ಕೆ ನನ್ನ ಯೋಗ್ಯತೆ ಇಲ್ಲ. ತಂದೆಯನ್ನು ಬಿಟ್ಟು ಹೋದ ಆ ಮಗನು ತಾನು ತಿರುಗಿ ಬಂದು ತಂದೆಗೆ ಹೇಳಿಕೊಂಡ ಮಾತುಗಳದು. ಇದರಲ್ಲಿ ನಮಗೆ ತಿಳಿದುಕೊಳ್ಳುವಂಥ ಕಾರ್ಯ ಏನಿದೆ? ಯಾವತ್ತು ತಂದೆಯ ಅನ್ಯೂನ್ಯತೆಯನ್ನು ಬಿಟ್ಟು ಕೆಟ್ಟ ಚಟಗಳಲ್ಲಿ ಹಣವನ್ನೆಲ್ಲ ಹಾಳು ಮಾಡಿ, ಬೇಡದಂಥ ಕೆಲಸಗಳನ್ನೆಲ್ಲ ಮಾಡಿ, ಕಡೆಗೆ ಏನು ಇಲ್ಲದವನಾಗಿ, ಹೊಟ್ಟೆ ಹಸಿವೆ ತೀರಿಸುವುದಕ್ಕೆ ಒಂದು ತುತ್ತು ಅನ್ನ ಕೂಡ, ಆಹಾರ ಕೂಡ ಇಲ್ಲದೆ ಹಂದಿ ತಿನ್ನುವ ಆಹಾರದೊಳಗೆ ಕೈ ಹಾಕುವ ಮಗ ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ನನ್ನ ತಂದೆಯ ಮನೆ. ಒಂದು ನಿಮಿಷ ಯೋಚನೆ ಮಾಡಿ. ಅವನಲ್ಲೇ ನಿಂತ್ಕೊಂಡು ನಿಟ್ಟುಸಿರು ಬಿಡ್ತಾ ಇದ್ದಾನೆ. ನಿಟ್ಟುಸಿರು ಬಿಟ್ಟು ಆತನು ಹೇಳ್ತಾ ಇದ್ದಾನೆ, ಹಂದಿ ತಿನ್ನುವ ಆಹಾರದೊಳಗೆ ಕೈ ಹಾಕಿದರೂ ಅದನ್ನು ಸಹ ಸಿಗದೇ ಇರುವಂಥ ನಾನು ಎಂಥ ದೊಡ್ಡ ಪಾಪಿ. ಆದರೆ ನನ್ನ ತಂದೆಯ ಮನೆಯಲ್ಲಿ ಎಷ್ಟು ಜನ ಸಂತೋಷವಾಗಿ ಸೇವಕರಾದರೂ ಕೆಲಸದವರಾದರೂ ಅವರು ತಿಂದು ಉಳಿಸ್ತಾ ಇದ್ದಾರೆ. ನಾನಾದರೂ ಹಸಿವೆಯಿಂದ ಇಲ್ಲಿ ಸಾಯ್ತಿದ್ದೇನೆ. ಆ ಮಗನು ದೇವರ ಮುಂದೆ ತೀರ್ಮಾನ ಮಾಡ್ತಾನೆ, ನಾನು ನನ್ನ ತಂದೆಯ ಮನೆಗೆ ಹೋಗುವೆನು. ನಾನು ಹೋಗಿ ನನ್ನ ತಂದೆಗೆ, ಅಪ್ಪ, ನಾನು ನಿನಗೂ ಪರಲೋಕಕ್ಕೂ ವಿರೋಧವಾಗಿ ಪಾಪ ಮಾಡಿದ್ದೇನೆ. ನಿನ್ನ ಮಗನೆನಿಸಿಕೊಳ್ಳುವ ಯೋಗ್ಯತೆ ನನಗಿಲ್ಲ. ನಿನ್ನ ಕೆಲಸದವರಲ್ಲಿ ಒಬ್ಬನ ಹಾಗೆ ನನ್ನನ್ನು ಸೇರಿಸ್ಕೋ ಎಂಬುದಾಗಿ ನಾನು ನನ್ನ ತಂದೆಗೆ ಹೇಳುವೆನು. 3 ವಿಷಯಗಳನ್ನು ತಂದೆಯ ಮನೆಗೆ ಹೋಗಿ ಹೇಳುವುದಕ್ಕೆ ತೀರ್ಮಾನಿಸಿ ಹೊರಟು ಹೋದಂಥ ಮಗ ಮನೆಯನ್ನು ಸಮೀಪಿಸುತ್ತಿರುವಾಗಲೇ ಮನೆಯ ಬಾಗಿಲಲ್ಲೇ ನಿಂತ್ಕೊಂಡ ತಂದೆ ದೂರದಿಂದ ಮಗನನ್ನು ಕಾಣ್ತಾನೆ. ಆ ತಂದೆಯು
ಇದು ನನ್ನ ಮಗ ಎಂದು ನಿಶ್ಚಯಿಸಿಕೊಂಡು ನಿರ್ಣಯಿಸಿಕೊಂಡು ಓಡಿ ಹೋಗಿ ಅವನ ಕತ್ತಿಗೆ ಬಿದ್ದು ಅಳ್ತಾನೆ. ಮಗನೇ, ನೀನು ಎಲ್ಲಿದ್ದಿ? ಎಷ್ಟು ದಿನ, ಎಷ್ಟು ಕಾಲ ನೀ ನನ್ನನ್ನು ನೋಡದೆ ನನ್ನನ್ನು ಮರೆತು ನೀನು ಜೀವಿಸಿದೆಯಾ? ಅಳುತ್ತಿರುವಂಥ ತಂದೆ, ಅಳುತ್ತಾ ಇರುವಂಥ ಮಗ, ಇಂತಹ ಸಂದರ್ಭದಲ್ಲಿ ಬಿಕ್ಕಿ ಬಿಕ್ಕಿ ಅಳುವುದರ ಮಧ್ಯದಲ್ಲಿ ಆ ಮಗನ ಬಾಯಿಂದ ಕೇಳಬೇಕಾದ 3 ವಿಚಾರಗಳು ಹೊರಟು ಬರ್ತಾ ಇದೆ. ಅಪ್ಪನು ಒಂದು ಕಡೆ ಅಳುತ್ತಿದ್ದಾನೆ, ಮಗನು ಮತ್ತೊಂದು ಕಡೆ ಅಳುತ್ತಾ ಇದ್ದಾನೆ. ಅಳುತ್ತಿರುವಂಥ ಆ ಮಗನು ಬಿಕ್ಕಿ ಬಿಕ್ಕಿ ಅಳುತ್ತಿರುವಾಗ ಮುರಿಯಲ್ಪಟ್ಟ ಮಾತುಗಳು ಎಂಬಂತೆ ಆತನು ತಂದೆಗೆ ಹೇಳುತ್ತಿದ್ದಾನೆ, ಅಪ್ಪ, ನಾನು ನಿನಗೂ ಪರಲೋಕಕ್ಕೂ ವಿರೋಧವಾಗಿ ಪಾಪ ಮಾಡಿದ್ದೇನೆ. ನಿನ್ನ ಮಗನೆನಿಸಿಕೊಳ್ಳಕ್ಕೆ ನನಗೆ ಯೋಗ್ಯತೆ ಇಲ್ಲ. ಅಳುತ್ತಾ ಈ ಮಾತುಗಳನ್ನು ಕೇಳುತ್ತಿರುವಂಥ ತಂದೆ ಅವನು ಸ್ವಲ್ಪ ಹೊತ್ತು ಬಿಟ್ಟು ಮುಂದಿನ ಮಾತು ಹೇಳೋಕ್ಕೆ ಪ್ರಾರಂಭ ಮಾಡಿದ. ಅಪ್ಪ, ನಿನ್ನ ಮಗ ಎನಿಸಿಕೊಳ್ಳಕ್ಕೆ ನನಗೆ ಯೋಗ್ಯತೆ ಇಲ್ಲ. ಈ ಮಾತುಗಳನ್ನು ಕೇಳುತ್ತಿರುವ ತಂದೆ ಇನ್ನೂ ನನ್ನ ಮಗ ಏನು ಹೇಳ್ಬೋದು ಎಂಬುದನ್ನು ತಿಳಿದು ಆ ಮಗನ ಬಾಯನ್ನು ಮುಚ್ಚಿರಬಹುದು. ಕಾರಣ ನನ್ನ ಮಗ ಇನ್ನೂ ಒಂದು ಮಾತು ಹೇಳಕ್ಕೆ ಬಾಯಿ ಬಿಟ್ಟರೆ ಅವನು ಹೇಳಬೇಕಾದದ್ದು ಒಂದೇ, ನಿನ್ನ ಕೆಲಸದವರಲ್ಲಿ ಒಬ್ಬನ ಹಾಗೆ ಇಲ್ಲೆಲ್ಲಾದರೂ ನಿನ್ನ ಮನೆಯಲ್ಲೇ ನಾನು ಬಿದ್ದಿರ್ತೀನಿ. ಇದನ್ನು ಹೇಳೋಕ್ಕೆ ಅಪ್ಪ ಬಿಡಲಿಲ್ಲ. ಮೊದಲು 2 ವಿಷಯಗಳನ್ನು ಹೇಳಿದ್ದು ಸತ್ಯ, ಆದರೆ 3ನೇದಾಗಿ ಹೇಳಬೇಕಾದ ಮಾತು ಹೇಳೋಕ್ಕೆ ಅಪ್ಪ ಅನುಮತಿ ಕೊಡಲಿಲ್ಲ. ಇದು ಏನು ಸೂಚಿಸ್ತಾ ಇದೆ ನನ್ನ ಪ್ರಿಯರಾದ ವೀಕ್ಷಕರೇ? ಒಂದು ವೇಳೆ ಎಲ್ಲರ ಮುಂದೆ ನೀನೊಬ್ಬ ಅಪರಾಧಿಯಾಗಿ ಗುರುತಿಸಲ್ಪಟ್ಟಿರಬಹುದು. ಎಲ್ಲವನ್ನ ಹಾಳು ಮಾಡಿದ ಹಣ ಆಗಲಿ, ಮನೆಯ ಒಳ್ಳೆ ಹೆಸರಾಗಲಿ, ಮನೆಯ ಒಳ್ಳೆ ಸಾಕ್ಷಿಯಾಗಲಿ, ಜೀವಿತದ ಒಳ್ಳೆ ಸಾಕ್ಷಿಯಾಗಲಿ, ಎಲ್ಲವನ್ನ ಕಳಕೊಂಡ ಒಬ್ಬ ವ್ಯಕ್ತಿಯು ನೀನಾಗಿರಬಹುದು. ಆದರೆ ಇವತ್ತು ಪರಿಶುದ್ಧಾತ್ಮ ನಿನಗೆ ಒಂದು ಮಾತು ಕೊಡ್ತಾ ಇದ್ದಾನೆ. ಈ ದುಂದುಕಾರ ಮಗ ತಿರುಗಿ ಬಂದು ಅಪ್ಪನಿಗೆ ಹೇಳಿದ ಪ್ರಕಾರ ನೀನು ಒಂದು ನಿಮಿಷ ದೇವರ ಸನ್ನಿಧಿಯಲ್ಲಿ, ಅಪ್ಪ, ನಾನು ತಪ್ಪು ಮಾಡಿಬಿಟ್ಟೆ, ನಿನ್ನ ಮಗನ ಎಂದೆಣಿಸಿಕೊಳ್ಳಕ್ಕೆ ನನ್ನ ಯೋಗ್ಯತೆ ಇಲ್ಲ ಎಂದೊಂದು ಮಾತು ಹೇಳುವುದಾದರೆ, ನಿನ್ನನ್ನು 2 ಕೈಗಳು ಚಾಚಿ ತನ್ನ ಎದೆಗೆ ಒರಗಿಸಿಕೊಂಡು, ನೀನು ನನ್ನ ಮಗ ಅಲ್ಲವೇ, ನೀನು ನನ್ನ ಮಗಳಲ್ಲವೇ ಎಂದು ಹೇಳಿ ನಿನ್ನನ್ನು ಮಗನ ಸ್ಥಾನಕ್ಕೆ ಏರಿಸುವುದಕ್ಕಾಗಿ ಕರ್ತನಿನ್ನೂ ಕಾಯುತ್ತಲೇ ಇದ್ದಾನೆ. ಅದಕ್ಕಾಗಿ ನಿಮ್ಮನ್ನು ಒಪ್ಪಿಸಿಕೊಡಿ. ಸತ್ಯವಾಗಿಯೂ ಕರ್ತನ ಕೃಪೆ ನಿಮ್ಮನ್ನು ಕಾಯುತ್ತದೆ, ನಿಮ್ಮನ್ನು ನಡೆಸ್ತದೆ. ಅಪಾರವಾದ ಆ ಸಂತೋಷ ನಿನ್ನ ಜೀವಿತದಲ್ಲಿ ಹೊಂದಿಕೊಳ್ಳುವುದಕ್ಕೆ ಕರ್ತನು ಸಹಾಯ ಮಾಡ್ತಾನೆ. ಮುಂದಿನ ವಿಚಾರಗಳನ್ನು ದೇವರ ಕರುಣೆಯಲ್ಲಿ ಆಶ್ರಯಿಸಿಕೊಂಡು ಕರ್ತನ ಬರೋಣ ತಡವಾದರೆ ಮುಂದಿನ ಸಂಚಿಕೆಯಲ್ಲಿ ನಾವು ಗಮನಿಸೋಣ. ಅಲ್ಲಿಯ ತನಕ ಎದುರು ನೋಡುತ್ತಾ ಇರಿರಿ. ಸತ್ಯವೇದ ಶಾಲೆ ಆಸರೆ ಟಿವಿ.